ಧರ್ಮಸ್ಥಳದ ಸುತ್ತ ನಿಗೂಢ ರಹಸ್ಯಗಳು ಕೌತುಕಗಳು ದಿನ ಕಳೆದಂತೆ ಹೆಚ್ಚಾಗ್ತಾನೆ ಇದ್ದಾವೆ. ಇಷ್ಟು ದಿನ ನೇತ್ರಾವತಿ ನದಿ ತೀರದಲ್ಲಿ, ಅದಾದ ನಂತರ ಬಂಗ್ಲೆಗುಡ್ಡದಲ್ಲಿ ಇಲ್ಲೆಲ್ಲ ಹುಡುಕಿದ್ದಾಯಿತು. ನಿನ್ನೆ ಕಲ್ಲೇರಿ ಪ್ರದೇಶದಲ್ಲೂ ಕೂಡ ಶೋಧವನ್ನ ನಡೆಸಿದ್ದಾಯಿತು. ಇವತ್ತು ಧರ್ಮಸ್ಥಳದ ಬಾಹುಬಲಿ ಬೆಟ್ಟದವರೆಗೂ ಹೂತಿಟ್ಟ ಶವಗಳ ರಹಸ್ಯಗಳ ಹುಡುಕಾಟ ಬಂದು ನಿಂತಿದೆ. ಇನ್ನು ದೂರಿನ ಮೇಲೆ ದೂರುಗಳು ಕೂಡ ದಾಖಲಾಗ್ತಾ ಇದ್ದು ಹೊಸ ಹೊಸ ವ್ಯಕ್ತಿಗಳು SITಯ ಕದ ತಡ್ತಾ ಇದ್ದಾರೆ. ಅನಾಮಿಕ ದೂರು ನೀಡುತ್ತಿದ್ದಂತೆ ವರದಿ ಮಾಡಿದ್ದ ಏಕೈಕ ಚಾನೆಲ್. ಸರ್ಕಾರ SIT ರಚಿಸಿದ್ದರೂ ವರದಿ ಮಾಡದವರ ನಡುವೆ ನಿರ್ಭೀತಿಯ ವರದಿ. ಧರ್ಮಸ್ಥಳ ಭಾಗದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪದ SIT ಎಂಟ್ರಿಯನ್ನ ಕೊಡಲಿದೆ. ಧರ್ಮಸ್ಥಳದ ಸಾಮೂಹಿಕ ಸಮಾಧಿ ತನಿಖೆಯ ಬಗ್ಗೆ ದಾರಿ ತಪ್ಪಿಸದ ವರದಿಗಾರಿಕೆ. ವಿಶ್ವಾಸಾರ್ಹ ಸುದ್ದಿ ಅಂದ್ರೆ ನ್ಯೂಸ್ 18 ಕನ್ನಡ. ಬಾಹುಬಲಿ ಬೆಟ್ಟದಲ್ಲಿ ಹುಡುಕಾಟ ಜೋರು. 11 ದಿನ ಆಯ್ತು, ಬರೋಬ್ಬರಿ 11 ದಿನ ಆಯ್ತು. 11 ದಿನಗಳಿಂದ ಧರ್ಮಸ್ಥಳ ಭಾಗದಲ್ಲಿ 100 ಶವಗಳಿವೆ ಅನ್ನೋ ಮುಸುಕುದಾರಿ ಹೇಳಿಕೆ ಆಧರಿಸಿ ಹುಡುಕಾಟ ನಡೆಯುತ್ತಿದೆ. ಧರ್ಮಸ್ಥಳದ ಬಾಹುಬಲಿ ಬೆಟ್ಟದ ತಪ್ಪಲಿನ ಕಾಡಿನಲ್ಲಿ ಇವತ್ತು SIT ಅಧಿಕಾರಿಗಳು ಶೋಧ ನಡೆಸುತ್ತಿದ್ದಾರೆ. ಬೆಳಗ್ಗೆ SIT ಕಚೇರಿಯಿಂದ ಮುಸುಕುದಾರಿಯನ್ನ ಕರ್ಕೊಂಡು ಅಧಿಕಾರಿಗಳು ಹೊರಟರು. ಎಲ್ಲರೂ ನಿನ್ನೆ ಉತ್ಖನನ ನಡೆಸಿದ್ದ ಕಲ್ಲೇರಿ ಮತ್ತು ಬೋಳಿಯಾರ್ ಭಾಗದಲ್ಲೇ ಇವತ್ತು ಶೋಧ ಕಾರ್ಯ ನಡೆಸ್ತಾರೆ ಅಂದುಕೊಂಡಿದ್ರು. ಆದ್ರೆ ಮುಸುಕುದಾರಿ ವ್ಯಕ್ತಿ ಧರ್ಮಸ್ಥಳದ ಬಾಹುಬಲಿ ವಿಗ್ರಹ ಪ್ರತಿಷ್ಠಾಪಿಸಿರುವ ರತ್ನಗಿರಿ ಬೆಟ್ಟದ ಮಾರ್ಗಕ್ಕೆ ಕರೆದುಕೊಂಡು ಬಂದ. ಬಾಹುಬಲಿ ಬೆಟ್ಟದ ಕೆಳಭಾಗದಲ್ಲೇ ಅನಾಮಿಕ ವ್ಯಕ್ತಿ ಹೊಸದಾಗಿ 16ನೇ ಜಾಗ ತೋರಿಸಿದ. ತಕ್ಷಣ ಅನಾಮಿಕ ತೋರಿಸಿದ ಪಾಯಿಂಟ್ ನಂಬರ್ 16ರ ಜಾಗವನ್ನೆಲ್ಲ ಕ್ಲೀನ್ ಮಾಡಿಸಿದ್ರು. ಸುತ್ತಲೂ ಟೇಪ್ ಹಾಕಿ ಜಾಗ ಗುರುತು ಮಾಡಿದ್ರು. ಆಮೇಲೆ ಹಸಿರು ಬಣ್ಣದ ಪರದೆ ಕಟ್ಟಿದ್ರು. 10ಕ್ಕೂ ಹೆಚ್ಚು ಗುಂಡಿ ಅಗೆಯೋ ಕಾರ್ಮಿಕರು ಬಂದ್ರು. ಮಿನಿ ಅರ್ತ್ ಮೂವರ್ ಕೂಡ ಬಂತು. ಅಗೆದ್ರು ಬರೋಬ್ಬರಿ 10 ಅಡಿ ಆಳ, 6 ಅಡಿಗೂ ಹೆಚ್ಚು ಅಗಲ ಅಗೆದ್ರು. ಆದ್ರೆ ಇದ್ದಕ್ಕಿದ್ದಂತೆ ಕಲ್ಲು ಬಂಡೆ ಸಿಕ್ತು. ಆಮೇಲೆ ಅನಾಮಿಕ ವ್ಯಕ್ತಿ ಬಂಡೆಯನ್ನ ತೆಗೆಸಿ ಅಂತ SIT ಅಧಿಕಾರಿಗಳಿಗೆ ಮನವಿ ಇಟ್ಟ. ಬಂಡೆ ತೆಗೆಸಿ ಅಂತ ಪಟ್ಟು ಹಿಡಿದ ಅನಾಮಿಕ. ದಿಗ್ಭ್ರಾಂತರಾದ SIT ಕಂದಾಯ ಅಧಿಕಾರಿಗಳು. ಧರ್ಮಸ್ಥಳದ ಬಾಹುಬಲಿ ಬೆಟ್ಟದ ಉತ್ಖನನ ಮಾಡುತ್ತಿದ್ದಾಗ ಸರಿಸುಮಾರು 10 ಅಡಿ ಆಳದಲ್ಲಿ ಬಂಡೆ ಸಿಕ್ತು. ಆದ್ರೆ ಬಂಡೆಯನ್ನ ತೆಗೆದು ನೋಡಿ ಅಂತ ಅನಾಮಿಕ ಹಠ ಹಿಡಿದ. ಬಂಡೆ ಕೆಳಗೆ ಹೇಗಪ್ಪ ಶವ ಹೂತಿಡಲು ಸಾಧ್ಯ ಅಂತ ಪ್ರಶ್ನೆ ಹಾಕಿದ್ರು. ಆಗ ಮುಸುಕುದಾರಿ ಕೊಟ್ಟ ಉತ್ತರ ಕೇಳಿ SIT ಅಧಿಕಾರಿಗಳೇ ಒಂದು ಕ್ಷಣ ಅವಾಕಾಗಿ ಹೋದ್ರು. ನಾನು ಗುರುತಿಸಿರುವ ಈ ಜಾಗ ಸಾಕಷ್ಟು ಬದಲಾಗಿದೆ. ಸ್ಪಾಟ್ 16ರಲ್ಲಿ ಈಗ ಹಲವು ಮಾರ್ಪಾಡುಗಳಾಗಿವೆ. ಬಾಹುಬಲಿ ಬೆಟ್ಟಕ್ಕೆ ಹೋಗುವ ರಸ್ತೆ ಅಗಲೀಕರಣವಾಗಿದೆ. ವಿದ್ಯುತ್ ಪರಿವರ್ತಕ ಕಂಬಗಳನ್ನ ಹಾಕಲಾಗಿದೆ. ಹಲವು ಕಡೆ ಮಣ್ಣು ಸುರಿದು ಜಾಗವನ್ನ ಎತ್ತರ ಮಾಡಿದ್ದಾರೆ. ಈ ವೇಳೆ ಕಲ್ಲು ಬಂಡೆಗಳನ್ನು ಹಾಕಿರಬಹುದು. ಎಲ್ಲೇ ಅಕ್ಕಪಕ್ಕದಲ್ಲೇ ಹುಡುಕಿದ್ರೆ ಕಳೆ ಬರಹ ಸಿಗುತ್ತೆ. ಹೀಗೆ ಮುಸುಕುದಾರಿ ವ್ಯಕ್ತಿಯ ಮಾತನ್ನ ಕೇಳಿದ SIT ಅಧಿಕಾರಿಗಳು ಕೆಲ ಕಾಲ ಯೋಚನೆಗೆ ಬಿದ್ರು. ಕಂದಾಯ ಅಧಿಕಾರಿಗಳಿಂದ ಏನೆಲ್ಲ ಬದಲಾವಣೆಗಳಾಗಿವೆ ಅಂತ ಮಾಹಿತಿ ಪಡೆದುಕೊಂಡ್ರು. ಕೊನೆಗೆ JCBಯನ್ನ ಕರೆಸಿ ಬಂಡೆಯನ್ನು ತೆಗೆದರು. ಬಂಡೆಯನ್ನ ತೆಗೆಸೋ ಮಧ್ಯದಲ್ಲಿ ಮಳೆಯು ಅಬ್ಬರಿಸಿ ಬೊಬ್ಬೆ ಹಾಕ್ತು. ಆದ್ರೂ ಅಧಿಕಾರಿಗಳು ಕೆಲಸ ನಿಲ್ಲಿಸಲಿಲ್ಲ. 12ರಿಂದ 14 ಅಡಿ ಆಳ, 7-8 ಅಡಿ ಅಗಲ, ಹತ್ತತ್ರ ಬಾವಿ ತೋಡದಂಗೆ ತೋಡಿದ್ರು. ಯಾವ ಅಸ್ಥಿ ಪಂಜರವೂ ಸಿಗಲಿಲ್ಲ. ಕೊನೆಗೆ ಮುಸುಕುದಾರಿ ವ್ಯಕ್ತಿ ಮತ್ತೊಂದು ಜಾಗ ತೋರಿಸಿದ. ಬಾಹುಬಲಿ ಬೆಟ್ಟದಲ್ಲೇ ಮತ್ತೊಂದು ಜಾಗ ತೋರಿಸಿದ್ದಾನೆ ಅನಾಮಿಕ. 16ನೇ ಪಾಯಿಂಟ್ನ 15 ಅಡಿ ದೂರದಲ್ಲಿ ಹೊಸ ಜಾಗ ಮಾರ್ಕ್ ಆಗಿದೆ. ಅನಾಮಿಕ ತೋರಿಸಿದ ಹೊಸ ಜಾಗಕ್ಕೆ 16A ಅಂತ SIT ಬೋರ್ಡ್ ಕೂಡ ಹಾಕಿದೆ. 16A ಜಾಗದ ಸುತ್ತಲೂ ಗಿಡಗಂಟಿ ತೆರವು ಮಾಡಿ ಮಾರ್ಕ್ ಹಾಕಿ ಭದ್ರತೆ ಹೆಚ್ಚಿಸಲಾಗಿದೆ. ಪ್ರತಿಯೊಂದನ್ನು ಸಂಪೂರ್ಣ ವಿಡಿಯೋ ಚಿತ್ರೀಕರಿಸಿರುವ SIT ಅಧಿಕಾರಿಗಳು ಮೃತದೇಹ ಎಲ್ಲಿಂದ ತಂದಿದ್ದ, ಹೇಗೆ ತಂದ, ಎಲ್ಲಿ ಹೂತಿದ್ದ ಅಂತ ಪ್ರಶ್ನೆ ಮಾಡಿ ವಿಡಿಯೋ ಮಾಡಿಕೊಂಡಿದ್ದಾರೆ. ಸದ್ಯ 11ನೇ ದಿನದ ಉತ್ಖನನ ನಿಲ್ಲಿಸಿ ಅಧಿಕಾರಿಗಳು ವಾಪಸಾದ್ರು. ಆದ್ರೆ ಈ ಉತ್ಖನನದ ಮಧ್ಯೇನೆ ಸುಜಾತಾ ಭಟ್ ಪರ ವಕೀಲ ಮಂಜುನಾಥ್ ಎನ್ ಹೊಸ ಆಕ್ಷೇಪ ತೆಗೆದಿದ್ದಾರೆ. ಬಾಹುಬಲಿ ಬೆಟ್ಟದ ಸುತ್ತಲಿನ ರಸ್ತೆಗಳ ಅಗಲೀಕರಣ ಮಾಡಿದ್ದನ್ನೇ ಪ್ರಶ್ನೆ ಎತ್ತಿದ್ದಾರೆ. ಬರೀ ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದಷ್ಟೇ ಅಲ್ಲ, ವಕೀಲ ಮಂಜುನಾಥ್ ಕೆಲವು ಫೋಟೋಗಳನ್ನು ರಿಲೀಸ್ ಮಾಡಿದ್ದಾರೆ.
ಧರ್ಮಸ್ಥಳದ ಬಾಹುಬಲಿ ಬೆಟ್ಟದ ಸುತ್ತ ಹೇಗೆ ತ್ಯಾಜ್ಯಗಳನ್ನ 10 ಅಡಿ ಎತ್ತರದಷ್ಟು ಮಣ್ಣನ್ನ ಹಾಕಿದ್ದಾರೆ ನೋಡಿ ಅಂತ ಫೋಟೋ ಬಿಡುಗಡೆ ಮಾಡಿದ್ದಾರೆ. ಒಂದು ಕಡೆ ವಕೀಲ ಮಂಜುನಾಥ್ ಹೊಸ ಆರೋಪ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಕೇಸ್ ವಿಚಾರದಲ್ಲಿ ಎಸ್ಐಟಿಗೆ ಮತ್ತೊಂದು ದೂರು ದಾಖಲಾಗಿದೆ. ಈ ಬಗ್ಗೆ ನ್ಯೂಸ್ 18ಗೆ ದೂರಿನ ಎಕ್ಸ್ಕ್ಲೂಸಿವ್ ಪ್ರತಿ ಲಭ್ಯವಾಗಿದೆ. ಧರ್ಮಸ್ಥಳ ಗ್ರಾಮಸ್ಥರಿಂದಲೇ ಎಸ್ಐಟಿಗೆ ಮನವಿ ಸಲ್ಲಿಸಲಾಗಿದೆ. ಮುಸುಕುದಾರಿ ವ್ಯಕ್ತಿ ಯಾರೆಂದು ನಮಗೆ ಗೊತ್ತಿದೆ. ಆತ ಶವಗಳನ್ನ ಹೂತಿಟ್ಟಿರೋದನ್ನ ನೋಡಿದ್ದೇವೆ. ಹೀಗಾಗಿ ಉತ್ಖನನ ಕಾರ್ಯಾಚರಣೆಯಲ್ಲಿ ನಮ್ಮನ್ನು ಸೇರಿಸಿಕೊಳ್ಳಿ, ಎಲ್ಲವನ್ನೂ ಸ್ವತಂತ್ರವಾಗಿ ತೋರಿಸಲು ಅವಕಾಶ ಮಾಡಿಕೊಡಿ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಧರ್ಮಸ್ಥಳ ಉಳಿಸಿ ಅಭಿಯಾನಕ್ಕೆ ಬಿಜೆಪಿ ಸಿದ್ಧತೆ. ಧರ್ಮಸ್ಥಳದಲ್ಲಿ ಹೂತಿಟ್ಟ ಶವಗಳಿಗಾಗಿ ಹುಡುಕಾಟ ನಡೀತಿರೋ ಮಧ್ಯೆ ಧರ್ಮಸ್ಥಳ ಉಳಿಸಿ ಘೋಷವಾಕ್ಯದೊಂದಿಗೆ ಅಭಿಯಾನ ಶುರುವಾಗ್ತಿದೆ. ಆಗಸ್ಟ್ 16ರಂದು ಅಭಿಯಾನಕ್ಕೆ ಚಾಲನೆ ನೀಡಿ 200ಕ್ಕೂ ಹೆಚ್ಚು ಕಾರುಗಳ ಮೂಲಕ ಧರ್ಮಸ್ಥಳ ರ್ಯಾಲಿ ನಡೆಸ್ತೇವೆ ಅಂತ ಯಲಹಂಕ ಬಿಜೆಪಿ ಶಾಸಕ SR ವಿಶ್ವನಾಥ್ ಘೋಷಿಸಿದ್ರು. ಅಷ್ಟೇ ಅಲ್ಲ, ಅನಾಮಿಕ ವ್ಯಕ್ತಿಯನ್ನು ಮೊದಲು ಗಲ್ಲಿಗೇರಿಸಬೇಕು ಅಂದ್ರು. ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 200 ಕಾರುಗಳಲ್ಲಿ ನಾವು ಧರ್ಮಸ್ಥಳದ ಜೊತೆಯಲ್ಲಿ ನಾವಿದ್ದೀವಿ ಅಂತಕ್ಕಂಥ ಸ್ಲೋಗನನ್ನು ಹಾಕ್ಕೊಂಡು ಕೇಸರಿ ಧ್ವಜವನ್ನು ಕಟ್ಕೊಂಡು ನಾವು 16ನೇ ತಾರೀಕು ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ದೇವರ ದರ್ಶನ ಮಾಡಿಕೊಂಡು ಅಲ್ಲಿಂದ ಮುಗಿಸ್ಕೊಂಡು ಮಾರನೇ ದಿನ ನಾವು ವಾಪಸ್ಸನ್ನು ಬರ್ತಾ ಇದ್ದೀವಿ. GPR ಬಂದಿಲ್ಲ, ಹೆಚ್ಚಾಯಿತು 13ನೇ ಪಾಯಿಂಟ್ ಕುತೂಹಲ. ಧರ್ಮಸ್ಥಳ ಸುತ್ತ ಇಲ್ಲಿಯವರೆಗೂ ಅನಾಮಿಕ ತೋರಿಸಿದ ಜಾಗಗಳಲ್ಲಿ 1ರಿಂದ 12ರವರೆಗೂ ಹುಡುಕಾಟ ನಡೆಸಲಾಗಿದೆ. ಈಗ 14, 15, 16ನೇ ಜಾಗವನ್ನ ಹುಡುಕಾಡಿದ್ದು, ಅಲ್ಲೂ ಏನೂ ಸಿಕ್ಕಿಲ್ಲ. ಈಗ 16ನೇ ಜಾಗ ಗುರುತಿಸಿದ್ದಾನೆ. ಇದರ ಮಧ್ಯೆ 8 ಶವಗಳನ್ನ ಒಂದು ಕಡೆ ಹೂತಿದ್ದೆ ಅಂತ ಅನಾಮಿಕ ತೋರಿಸಿದ್ದ 13ನೇ ಪಾಯಿಂಟ್ನಲ್ಲಿ ಇನ್ನೂ ಉತ್ಖನನ ಆಗಿಲ್ಲ. ಇನ್ನು ಸ್ಪಾಟ್ 13ರಲ್ಲಿ ಸುಮಾರು 15 ಅಡಿಯಷ್ಟು ಮಣ್ಣು ಇರೋ ಕಾರಣ ಕೂಲಿ ಕಾರ್ಮಿಕರಿಂದ ಮಣ್ಣು ಅಗೆಯೋದು ಕಷ್ಟವಾಗಿದ್ದು GPR ಮೊರೆ ಹೋಗಿದ್ದಾರೆ. ಆದರೆ SIT ಕೈಗೆ ಇನ್ನೂ GPR ಸೇರಿಲ್ಲ. ಬೆಂಗಳೂರಿನಿಂದ GPR ಬರಬೇಕಿದ್ದು ಯಾವಾಗ ಬರುತ್ತೆ ಅನ್ನೋದು ರಹಸ್ಯವಾಗಿಯೇ ಇದೆ. ದಿನಗಳೆದಂತೆ ಧರ್ಮಸ್ಥಳದ ಸುತ್ತ ನಿಗೂಢ ರಹಸ್ಯಗಳು, ಕೌತುಕಗಳು ಹೆಚ್ಚಾಗ್ತಾನೆ ಹೋಗ್ತಿವೆ. ಒಂದು ಕಡೆ ದೂರಿನ ಮೇಲೆ ದೂರುಗಳು, ಹೊಸ ವ್ಯಕ್ತಿಗಳು SIT ಕದ ತಟ್ಟಿದ್ದಾರೆ. ಇನ್ನೊಂದು ಕಡೆ SIT ಅಧಿಕಾರಿಗಳು ಉತ್ಖನನವನ್ನು ನಡೆಸುತ್ತಿದ್ದಾರೆ. ಇಷ್ಟು ದಿನ ನೇತ್ರಾವತಿ ನದಿ ತೀರದಲ್ಲೆಲ್ಲ ಹುಡುಕಾಡಿದ್ದಾಯ್ತು. ನಿನ್ನೆವರೆಗೂ ಕಲ್ಲೇರಿ, ಬೋಳಿಯಾರ್ ಭಾಗದಲ್ಲಿ ಹುಡುಕಾಟ ಮುಗಿಸಿದ್ದಾಯ್ತು. ಈಗ ಧರ್ಮಸ್ಥಳದ ಬಾಹುಬಲಿ ಬೆಟ್ಟದ ತಪ್ಪಲಿನವರೆಗೂ ಹೂತಿಟ್ಟ ಶವಗಳ ರಹಸ್ಯಗಳ ಹುಡುಕಾಟ ಬಂದು ನಿಂತಿದೆ. ನಾಳೆ ಭಾನುವಾರ, ಹೀಗಾಗಿ ಬಾಹುಬಲಿ ಬೆಟ್ಟದ ಬಳಿ ಉತ್ಖನನ ನಡೆಯಲ್ಲ. ಇನ್ನೇನಿದ್ರು ಸೋಮವಾರವೇ ಮೂಳೆ ಹುಡುಕಾಟ ನಡೆಯೋದು. ಕಿಶನ್ ಶೆಟ್ಟಿ ಜೊತೆ ಮಂಜುನಾಥ್ ಆರ್ಯ, ನ್ಯೂಸ್ 18 ಧರ್ಮಸ್ಥಳ. ದೇಶದ ಹಲವು ರಾಜ್ಯಗಳಲ್ಲಿ ವೋಟ್ ಚೋರಿ ನಡೆದಿದೆ ಅಂತ ರಾಹುಲ್ ಗಾಂಧಿ ಗಂಭೀರ ಆರೋಪವನ್ನ ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಮಾಡ್ತಾ ಇದ್ದಾರೆ. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಮತಗಳ ಕಳ್ಳತನ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತಾವು ಮತ್ತು ತಮ್ಮ ಪಕ್ಷದವರು ಸಂಗ್ರಹಿಸಿರುವಂತಹ ಸಾಕ್ಷ್ಯಗಳನ್ನು ದೇಶದ ಜನರ ಮುಂದಿಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರು ಆರೋಪಿಸಿದ ಜಾಗಗಳಲ್ಲಿ ಇವತ್ತು ನ್ಯೂಸ್ 18 ರಿಯಾಲಿಟಿ ಚೆಕ್ ನಡೆಸಿದ್ದು ಅಸಲಿ ಕತೆ ಏನಾಯಿತು ಅನ್ನೋದನ್ನು ನಿಮಗೆ ತೋರಿಸ್ತೀವಿ. मल्टीपल टाइम या तो एड्रेस है ही नहीं या फिर एड्रेस जीरो. ನಿನ್ನೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಓಟ್ ಚೋರಿ ಆಗ್ತಾ ಇದೆ ಅಂತ ಪ್ರತಿಭಟನಾ ಸಮಾವೇಶ ಮಾಡಿದ್ರು. ಇದಕ್ಕೂ ಮೊದಲು ದೆಹಲಿಯಲ್ಲಿ 2 ದಿನದ ಹಿಂದೆ 7 ಅಡಿ ಎತ್ತರದ ದಾಖಲೆ ತೋರಿಸಿ ರಾಹುಲ್ ಗಾಂಧಿ ಮತಗಳ್ಳತನದ ಆರೋಪ ಮಾಡಿದ್ರು. ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಕಲಿ ಮತದಾನ ಆಗಿದೆ. ಸಿಂಗಲ್ ಬೆಡ್ರೂಮ್ ಮನೆಯಲ್ಲಿ 80 ಜನ ಇದ್ದಾರೆ ಅಂತ ವೋಟರ್ ಲಿಸ್ಟ್ ಇದೆ ಅಂತಿದ್ರು. ಮನೆ ನಂಬರ್ 0 ಅಂತ ವಿಳಾಸವಿದೆ. ಮನೆ ಮಾಲೀಕರು ಮಂಜುಳಾ ಗುರುಸ್ವಾಮಿ ಅಂತಿದ್ದು ಅವರ ಹೆಸರಲ್ಲೂ ನಕಲಿ ಮತದಾನ ಆಗಿದೆ ಅಂತ ರಾಹುಲ್ ಗಾಂಧಿ ಆರೋಪಿಸಿದ್ರು. तो एड्रेस है ही नहीं या फिर एड्रेस जीरो, हाउस नंबर 0, स्ट्रीट नंबर 0 दिखाइए. हाउस नंबर 0 देखिए, मुनियप्पा जी, मंजुला मुनियप्पा जी का हाउस नंबर 0. टेकराज सप्काता, इनका फादर का नाम DFOIGAIDF, हाउस नंबर 0 में रहते हैं. ರಾಹುಲ್ ಗಾಂಧಿ ಅವರು ಆರೋಪ ಮಾಡಿದ್ದಷ್ಟೇ ಅಲ್ಲ, ದಾಖಲೆಗಳು ಇದೆ ಅಂತ ಗುಡುಗಿದ್ರು. ಫ್ರೀಡಂ ಪಾರ್ಕ್ ವೇದಿಕೆಯಲ್ಲೇ ಸಿಎಂ ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ ಖರ್ಗೆ ಸೇರಿ ಅನೇಕ ಸಚಿವರು ರಾಹುಲ್ ಗಾಂಧಿ ಆರೋಪವನ್ನೇ ನಿಜ ಅಂದಿದ್ರು. 80 ಜನ ಇರ್ಲಿಕ್ಕೆ ಸಾಧ್ಯನಾ? ಅಲ್ಲಿ ಆ ರೂಮ್ನಲ್ಲಿ 80 ಜನ ಇದ್ರು, 80 ಜನ ಊಟ ಹಾಕಿದ್ದಾರೆ.
ಆದರೆ ರಾಹುಲ್ ಗಾಂಧಿ ಮಾಡಿರುವ ಆರೋಪದ ವಿಳಾಸಗಳನ್ನ ನಿಮ್ಮ ನ್ಯೂಸ್ 18 ಪತ್ತೆ ಮಾಡಿದೆ. ಇದೇ ಆ ಜಾಗಗಳು. ಒಂದೇ ವಿಳಾಸ, ಒಂದೇ ಕಟ್ಟಡದಲ್ಲಿ 80 ಜನ ವೋಟರ್ ಇದ್ದಾರೆ. ಇದು ಹೇಗೆ ಸಾಧ್ಯ ಅಂತಿರೋ ಕಟ್ಟಡ ಇದೆ. ಮಹದೇವಪುರದ ಬೆಳ್ಳಂದೂರು ವ್ಯಾಪ್ತಿಯಲ್ಲಿ ಈ ಕಟ್ಟಡವಿದೆ. ಮನೆ ನಂಬರ್ 35 ಅನ್ನೋದು ನಿಜ. ಒಂದೇ ಒಂದು ಕಟ್ಟಡ ಅನ್ನೋದು ನಿಜ. 80 ಜನ ವಾಸ ಮಾಡುವಷ್ಟು ಜಾಗ ಇರೋದು ನಿಜ. ಯಾಕಂದ್ರೆ ಈ ಕಟ್ಟಡದಲ್ಲಿ ಬೆಡ್ರೂಮ್, ಬಾತ್ರೂಮ್, ಅಡುಗೆ ಮನೆ ಅಂತ ಪ್ರತ್ಯೇಕವಾದ ಮನೆಗಳಿಲ್ಲ. ಒಂದೇ ಕಟ್ಟಡದಲ್ಲಿ ಸಣ್ಣ ಸಣ್ಣದಾಗಿ 10 ರೂಮ್ಗಳಿದ್ದು ಕಾರ್ಮಿಕರು ವಾಸ ಮಾಡೋಕೆ ಕೊಟ್ಟಿದ್ದ ಜಾಗ. ಅದೇ ಜಾಗದಲ್ಲಿ ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಿದಾಗ ಮನೆ ಮಾಲೀಕರು ಹೇಳಿದ್ದಿಷ್ಟು. ರಾಹುಲ್ ಗಾಂಧಿ ಅವರ ಆರೋಪದಲ್ಲಿ ಯಾವ ಪ್ರಮಾಣದಲ್ಲಿ ಸತ್ಯ ಇದೆ, ಸತ್ಯಾಸತ್ಯತೆ ಏನಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋದಕ್ಕೆ ನ್ಯೂಸ್ 18 ಇವತ್ತು ಬೆಳ್ಳಂದೂರು ವಾರ್ಡ್ಗೆ ಬಂದಿದೆ. ಅವರೇನು ಆರೋಪ ಮಾಡಿದ್ರಲ್ಲ ಮನೆ ನಂಬರ್ 35, ಅದರ ಮುಂಭಾಗ ನಾವಿದ್ದೇವೆ. ನಿಮಗೆ ಆ ಒಂದು ಸ್ಥಳವನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ಇದೇ ಒಂದು ಮನೆಯನ್ನ ವಿಚಾರವಾಗಿ ರಾಹುಲ್ ಗಾಂಧಿ ಅವರು ಆರೋಪವನ್ನ ಮಾಡಿದ್ರು. ಇಲ್ಲಿ ಇದೇ ಒಂದು ಮನೆ ನಂಬರ್ನ ಬಳಸಿಕೊಂಡು 80ಕ್ಕೂ ಹೆಚ್ಚು ಮತದಾರರು ಮತ ಚಲಾವಣೆ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನ ರಾಹುಲ್ ಗಾಂಧಿ ಅವರು ಮಾಡಿದ್ರು. ಒಬ್ಬರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಇಲ್ಲಿ ಏನು ಆರೋಪವನ್ನ ರಾಹುಲ್ ಗಾಂಧಿ ಅವರು ಮಾಡಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಇದೇ ಒಂದು ಕಟ್ಟಡ, ಅದು ಇದಕ್ಕೆ ತಮಗೆ ಸಂಬಂಧ ಏನು? ಜೊತೆಗೆ ಈ ಬಿಲ್ಡಿಂಗು ಅಲ್ಲಿ ಎಷ್ಟು ಜನ ಇದ್ದಾರೆ ಈಗ ಸದ್ಯಕ್ಕೆ? ಸದ್ಯಕ್ಕೆ ಇದ್ರಲ್ಲಿ 3 ಜನ ಇದ್ದಾರೆ ಸರ್. ಇದು ಬಂದು ನಮ್ಮ ಅಣ್ಣಂದು. ನಮ್ಮ ಅಣ್ಣ ಯಾವ ಪಕ್ಷಕ್ಕೂ ಸೇರಿದವರಲ್ಲ. ನಮ್ಮ ಅಣ್ಣನ ಹತ್ರ ಯಾರೂ ಓಟ್ ಕೊಡಿ ಅಂತ ಕೇಳೋದು ಇಲ್ಲ. ಇದು 10/12 ಒಂದು ಕಿಚನ್, ಒಂದು ಬಾತ್ರೂಮು, ಮೈನಸ್ ಮಾಡಿದೆ. ನಿನ್ಗೆ 10-12 ಬರ್ತಾ ಇದ್ರಲ್ಲಿ 40 ಜನ ವಾಸ ಮಾಡೋಕ್ಕಾಗುತ್ತಾ? ಸುಳ್ಳು ಇದೆಲ್ಲ. ಯಾರೋ ರಾಹುಲ್ ಗಾಂಧಿಗೆ ಮಿಸ್ಗೈಡ್ ಮಾಡಿದ್ದಾರೆ. ಇನ್ನು ರಾಹುಲ್ ಗಾಂಧಿಯವರು ಡೋರ್ ನಂಬರ್ 0 ಅಂತಿದ್ದು ಮಂಜುಳಾ ದಂಪತಿ ಓಟ್ ಹೆಸರಲ್ಲಿ ನಕಲಿ ಮತದಾನ ಆಗಿದೆ ಅಂದಿದ್ರು. ಆದರೆ 0 ಹೆಸರಲ್ಲಿರುವ ಮನೇನೂ ನ್ಯೂಸ್ 18ಗೆ ಸಿಕ್ತು. ಮಂಜುಳಾ ಅನ್ನೋ ಮತದಾರರು ಅವರ ಯಜಮಾನರು ನ್ಯೂಸ್ 18ಗೆ ಸಿಕ್ಕಿದ್ರು. 0 ವಿಳಾಸ ಆಗಿದ್ದೇಗೆ ಅಂತಾನು ವಿವರಿಸಿದ್ರು. ಅಡ್ರೆಸ್ಸೇ ಇಲ್ಲಿರ್ತಕ್ಕಂಥವರು ಇಲ್ಲಿ ಮತದಾನವನ್ನು ಮಾಡಿದ್ದಾರೆ. ವೋಟರ್ ಐಡಿಯಲ್ಲಿ 00 ಅಂತ ಇದೆ ಮನೆ ನಂಬರ್ ಅನ್ನುವಂತ ಒಂದು ಆರೋಪವನ್ನ ಮಾಡಿ ಕೆಲವೊಂದಿಷ್ಟು ದಾಖಲೆಗಳನ್ನು ಕೂಡ ಬಿಡುಗಡೆ ಮಾಡಿದ್ರು. ಇದೇ ಅವರ ಮನೆ. ಚುನಾವಣಾ ವ್ಯವಸ್ಥೆಯಲ್ಲಿ ಇವರು ಮತಗಳತನ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನು ಮಾಡಿದ್ರು. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ತಮ್ಮ ಎಪಿಕ್ ಕಾರ್ಡ್ ನಲ್ಲಿ ಮನೆ ನಂಬರ್ 000 ಎಂದು ನಮೂದಾಗಿದೆ ಅನ್ನುವಂಥದ್ದು ಆರೋಪ ಅವ್ರದ್ದು. ಇಲ್ಲ ಸರ್, ಅದು ಸುಳ್ಳು ಆರೋಪ. ಯಾಕಂದ್ರೆ ನೋಡ್ಕೊಂಡು ಯಾವ್ದೋ ನಮ್ 0 ಬಂದ ತಕ್ಷಣ ನಾವು ಇಲ್ವೇ ಇಲ್ಲ ಅನ್ನೋದು ಸುಳ್ಳು ಆರೋಪ. ಯಾಕಂದ್ರೆ ಇದೀವಿ ಆ ಡಾಕ್ಯುಮೆಂಟ್ಸ್ ಅಲ್ಲಿ ಏನಾಗಿದೆ, ನಾವು ಅಧಿಕಾರಿಗಳು ಒಂದು ಅಡ್ರೆಸ್ ಏನೋ ಎಂಟ್ರಿ ಮಾಡೋ ಟೈಮಲ್ಲಿ ಏನೋ ಟೈಪಿಂಗ್ ಮಾಡೋ ಟೈಮಲ್ಲಿ 0 ಅಂತ ಹಾಕಿದ್ದಾರೆ. ನಮ್ದು ಮನೆ ನಂಬರ್ ಇದೆ, ನಾವು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿದೀವಿ. ವೋಟರ್ ಐಡಿ ತೋರಿಸಿ ತಮ್ಮದು. ಏನಂತ ಇದೆ ಮನೆ ನಂಬರ್? ಏನಂತ ಇದೆ ಅದರಲ್ಲಿ? 00 ಅಂತ ಇದೆ. ಮನೆ ನಂಬರ್ 00 ಅಂತಿದೆ. ನಾವು ಎಲ್ಲ ಕೊಟ್ಟಿದ್ದೀವಿ, ದಾಖಲೆ ಎಲ್ಲ ಕೊಟ್ಟಿದ್ದೀವಿ ಅಲ್ಲಿ ಮಾಡೋಕ್ಕೆ. ಅವ್ರು ಮಿಸ್ಟೇಕ್ ಮಾಡಿದ್ದಾರೆ ಎಲ್ಲ. ಇನ್ನು ವಿಶಾಲ್ ಸಿಂಗ್ 3 ಕಡೆ ಮತ ಚಲಾವಣೆ ಮಾಡಿದ್ದಾರೆಂದು ರಾಹುಲ್ ಆರೋಪಿಸಿದ್ರು. ಆದರೆ ಈ ವೇಳೆ ನ್ಯೂಸ್ 18 ಜೊತೆ ಮಾತನಾಡಿದ ಅಸೋಸಿಯೇಷನ್ ಅಧ್ಯಕ್ಷ ಪಾಂಡುರಂಗ, ವಿಶಾಲ್ ಸಿಂಗ್ ನನಗೆ ಪರಿಚಯವಿದ್ದಾರೆ. ರಾಹುಲ್ ಗಾಂಧಿ ಆರೋಪದಲ್ಲಿ ಹುರುಳಿಲ್ಲ. ವಿಶಾಲ್ ಸಿಂಗ್ ಜೊತೆ ನಾನು ಮಾತನಾಡಿದ್ದೇನೆ. ಅವರು ರಾಹುಲ್ ಗಾಂಧಿ ಆರೋಪ ತಳ್ಳಿ ಹಾಕಿದ್ದಾರೆ ಅಂತ ಹೇಳಿದ್ದಾರೆ. ಅವನು ಮಾರ್ತಹಳ್ಳಿಯಲ್ಲಿ ರೆಂಟೆಡ್ ಹೌಸಲ್ಲಿ ಉಳಿದುಕೊಂಡಿದ್ದ. ಅಲ್ಲಿ ಅವನು ವೋಟರ್ ಐ ಡಿ ಅಪ್ಲೈ ಮಾಡಿದ. ಅದು ಅವನದು ಆಯಿತು. ಅದರ ವೋಟ್ ಮಾಡಲಿಲ್ಲ. ಅವನು ವಾರಣಾಸಿಯಲ್ಲೂ ಮಾಡಲಿಲ್ಲ, ಇಲ್ಲೂ ಮಾಡಲಿಲ್ಲ. ಆಮೇಲೆ ಅಲ್ಲಿಂದ ಸನ್ ಸಿಟಿ ಗ್ಲೋರಿಯಾ ಈ ಬಿಲ್ಡಿಂಗ್ ಆಯಿತು, ಚೆನ್ನಾಗಿದೆ ಅಂತ ಅವನಿಗೆ ಗೊತ್ತಾಯಿತು. ಆಮೇಲೆ ಅವನು ಇಲ್ಲಿ ರೆಂಟೆಡ್ ಹೌಸಲ್ಲಿ ಬಂದ. ರೆಂಟೆಡ್ ಹೌಸಲ್ಲಿ ಬಂದು ಅದನ್ನೇ ಚೇಂಜ್ ಮಾಡಿದ, ಅಡ್ರೆಸ್ ಚೇಂಜ್ ಮಾಡಿದ. ಆಮೇಲೆ ಅಲ್ಲೂ ಓಟ್ ಅವನಿಗೆ ಮಾಡಲಿಕ್ಕೆ ಚಾನ್ಸ್ ಸಿಗಲಿಲ್ಲ. ಒಟ್ನಲ್ಲಿ ರಾಹುಲ್ ಗಾಂಧಿ ಮತಗಳತನ ಆರೋಪ ಮಾಡಿ ಮಹದೇವಪುರಕ್ಕೆ ಸಂಬಂಧಿಸಿದ ಹಲವು ದಾಖಲೆ ಬಿಡುಗಡೆ ಮಾಡಿದ್ರು. ಆದರೆ ಅದರಲ್ಲಿನ ಕೆಲವು ಸಾಕ್ಷಿಗಳು ಸತ್ಯಕ್ಕೆ ದೂರವಾಗಿದೆ ಅನ್ನೋದು ನ್ಯೂಸ್ 18 ರಿಯಾಲಿಟಿ ಚೆಕ್ನಲ್ಲಿ ಬಹಿರಂಗವಾಗಿದೆ. ಇದು ಒಂದು ಭಾಗವಾದ್ರೆ ರಾಹುಲ್ ಗಾಂಧಿಯವರು ತನಿಖೆ ನಡೆಸಲು ನಿನ್ನೆ ಸಿಎಂ ಸಿದ್ದರಾಮಯ್ಯನವರಿಗೂ ಸಮಾವೇಶದಲ್ಲಿ ಮನವಿ ಮಾಡಿದ್ರು. ಈ ಬಗ್ಗೆ ಮಾತಾಡಿದ ಸಿಎಂ ಸಿದ್ದರಾಮಯ್ಯ, ಕಾನೂನು ಇಲಾಖೆ ತನಿಖೆ ಮಾಡುತ್ತೆ ಎಂದಿದ್ದಾರೆ. ಏನೇ ಹೇಳಿ, ರಾಹುಲ್ ಗಾಂಧಿಯವರು ಹಚ್ಚಿರುವ ಮತಗಳತನದ ಕಿಚ್ಚು ದಿನೇ ದಿನೇ ಜೋರಾಗ್ತಾ ಇದ್ದು ಚುನಾವಣಾ ಆಯೋಗಕ್ಕೆ ಬಿಸಿ ತುಪ್ಪವಾಗಿ ಕಾಡುತ್ತಿದೆ. ಕಾರ್ತಿಕ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ದೆಹಲಿಯಲ್ಲಿ ಅಬ್ಬರಿಸ್ತಿರೋ ಮಳೆ ಇವತ್ತು 8 ಜನರನ್ನು ಬಲಿ ಪಡೆದಿದೆ. ಮನೆ ಗೋಡೆ ಕುಸಿದು 2 ಮಕ್ಕಳು ಸೇರಿದಂತೆ 8 ಜನ ದುರ್ಮರಣಕ್ಕೀಡಾಗಿದ್ದಾರೆ. ಉತ್ತರ ಪ್ರದೇಶ, ಉತ್ತರಾಖಂಡದಲ್ಲೂ ಕೂಡ ಮಳೆಯಿಂದ ಆಗಿರುವಂಥ ಅನಾಹುತಗಳು ಅಷ್ಟಿಷ್ಟಲ್ಲ. ಇದರ ನಡುವೆ ರಾಜ್ಯದಲ್ಲೂ ಕೂಡ ಮಳೆ ಆರ್ಭಟಿಸ್ತಾ ಇದ್ದು ನೂರಾರು ಮನೆಗಳು, ರಸ್ತೆಗಳು ಜಲಾವೃತವಾಗಿ ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ರಣಮಳೆಗೆ ಗೋಡೆ ಕುಸಿದು 8 ಜನರ ಸಾವು.
ದೆಹಲಿಯಲ್ಲಿ 4-5 ದಿನಗಳಿಂದ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ನಿನ್ನೆ ರಾತ್ರಿ ಸುರಿದ ಭಾರೀ ಮಳೆಗೆ ಹರಿನಗರ ಪ್ರದೇಶದಲ್ಲಿ ಮನೆಯ ಗೋಡೆ ಕುಸಿದು ಬಿದ್ದು ಮಲಗಿದ್ದ 8 ಜನ ಸ್ಥಳದಲ್ಲಿ ಜೀವ ಬಿಟ್ಟಿದ್ದಾರೆ. 2 ಮಕ್ಕಳು ಸೇರಿದಂತೆ 8 ಜನ ಜೀವಂತ ಸಮಾಧಿಯಾಗಿದ್ದು ಶವಗಳನ್ನ ಹೊರತೆಗೆದು ಮರಣೋತ್ತರ ಪರೀಕ್ಷೆಗೆ ಶಿಫ್ಟ್ ಮಾಡಲಾಗಿದೆ. ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ 180ಕ್ಕೂ ಹೆಚ್ಚು ವಿಮಾನಗಳ ಹಾರಾಟದಲ್ಲಿ ವಿಳಂಬವಾಗಿದೆ. ಶಾಸ್ತ್ರಿ ಭವನ, ಆರ್ಕೆ ಪುರಂ, ಮೋತಿಬಾಗ್, ಕಿದ್ವಾಯ್ ನಗರ, ಮಥುರಾ ರಸ್ತೆ ಮತ್ತು ಭಾರತ್ ಮಂಡಪಂನಂತಹ ಪ್ರಮುಖ ಪ್ರದೇಶಗಳಲ್ಲಿ ತೀವ್ರ ಜಲಾವೃತ ಉಂಟಾಗಿದ್ದು ಭಾರತೀಯ ಹವಾಮಾನ ಇಲಾಖೆ ಸಂಪೂರ್ಣ ದೆಹಲಿ ರಾಜಧಾನಿ ಪ್ರದೇಶದಲ್ಲಿ ರೆಡ್ ಅಲರ್ಟ್ ಘೋಷಿಸಿದೆ. ಉತ್ತರಾಖಂಡ್ನ ಉತ್ತರಕಾಶಿ ಮೇಘಸ್ಫೋಟದಿಂದ ಧರಾಲಿ ಗ್ರಾಮವೇ ಗುರುತೇ ಸಿಗದಂತೆ ಭೀಕರ ಪ್ರವಾಹದಲ್ಲಿ ಕೊಚ್ಚಿ ಹೋಗಿ 5 ದಿನವಾಯಿತು. ಇಲ್ಲಿವರೆಗೂ ಕಣ್ಮರೆಯಾದ 103 ಜನರ ಬಗ್ಗೆ ಸುಳಿವೇ ಸಿಕ್ತಿಲ್ಲ. ಆದ್ರೆ ಕಟ್ಟಡಗಳಲ್ಲೇ ಸಿಲುಕಿದ್ದ 300ಕ್ಕೂ ಹೆಚ್ಚು ಜನರನ್ನ ಇಲ್ಲಿವರೆಗೂ ರಕ್ಷಣಾ ಪಡೆಗಳು ಸುರಕ್ಷಿತ ಜಾಗಕ್ಕೆ ಶಿಫ್ಟ್ ಮಾಡಿದ್ದಾರೆ. 10ಕ್ಕೂ ಹೆಚ್ಚು ಕಡೆ ಬೆಟ್ಟಗುಡ್ಡ ಕುಸಿದು ರಸ್ತೆಗಳೇ ಕಣ್ಮರೆಯಾಗಿದ್ದು ರಸ್ತೆಗಳ ಮರು ನಿರ್ಮಾಣದ ಕೆಲಸನೂ ನಡೆಯುತ್ತಿದೆ. ಉತ್ತರ ಪ್ರದೇಶದಲ್ಲಿ ಎಡೆಬಿಡದೆ ಸುರಿಯುತ್ತಿರುವ ಭಾರೀ ಮಳೆಗೆ ನದಿಗಳು ಅಪಾಯದ ಮಟ್ಟವನ್ನ ಮೀರಿ ಹರಿಯುತ್ತಿದೆ. ನದಿ ಪಾತ್ರದಲ್ಲಿ ಪ್ರವಾಹ ಉಂಟಾಗಿ ಜನರು ಪರದಾಡ್ತಿದ್ದಾರೆ. ಗಂಗಾ ನದಿಯಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದ್ದು ವಾರಣಾಸಿಯಲ್ಲಿ ಪ್ರವಾಹದ ಆತಂಕ ಉಂಟಾಗಿದೆ. ನದಿ ಪಾತ್ರದಲ್ಲಿನ ದೇಗುಲಗಳು ಮುಳುಗಡೆಯಾಗಿವೆ. ಇತ್ತ ಪ್ರಯಾಗ್ರಾಜ್ನಲ್ಲೂ ಇದೇ ಪರಿಸ್ಥಿತಿ ಇದೆ. ನದಿಯು ಅಪಾಯದ ಮಟ್ಟವನ್ನ ಮೀರಿ ಹರಿಯುತ್ತಿದ್ದು ರೈಲ್ವೆ ಸೇತುವೆ ಅರ್ಧಕ್ಕೆ ಮುಳುಗಡೆಯಾಗಿದೆ. ದೇವಸ್ಥಾನದ ರಸ್ತೆ ಜಲಾವೃತವಾಗಿದ್ದು ರಸ್ತೆ ಬದಿಯ ಅಂಗಡಿಗಳು, ಮನೆಗಳಿಗೆಲ್ಲ ನೀರು ನುಗ್ಗಿದೆ. ನೋಯ್ಡಾ ನಗರದಲ್ಲಿ ರಸ್ತೆಗಳು ನದಿಯಂತೆ ಕಾಣಿಸುತ್ತಿವೆ. ಕರ್ನಾಟಕದಲ್ಲೂ ಮಳೆ ಹೊಡೆತಕ್ಕೆ ಜನ ಕಂಗಾಲು. ಕೊಪ್ಪಳ ಹಾಗೂ ಗದಗ ಜಿಲ್ಲೆಯಲ್ಲಿ ನಿನ್ನೆ ಸುರಿದ ಭಾರೀ ಮಳೆಗೆ ಹಿರೇಹಳ್ಳ ಜಲಾಶಯ ತುಂಬಿ ತುಳುಕ್ತಾ ಇದೆ. ಇದರ ಪರಿಣಾಮ ಮುದ್ಲಾಪುರ ಬಳಿ ಇರುವಂತಹ ಹಿರೇಹಳ್ಳ ಜಲಾಶಯದಿಂದ ಅಪಾರ ಪ್ರಮಾಣದ ನೀರನ್ನ ಬಿಡುಗಡೆ ಮಾಡಲಾಗ್ತಿದೆ. ಭಾರೀ ಪ್ರಮಾಣದ ನೀರು ಹೊರ ಹೋಗ್ತಿರೋದ್ರಿಂದ ಯಾವ ಕ್ಷಣದಲ್ಲೂ ನೆರೆ ಆವರಿಸೋ ಆತಂಕ ಕಾಡ್ತಿದೆ. ಧಾರವಾಡ ಜಿಲ್ಲೆಯಲ್ಲೂ ಮಹಾಮಳೆ ಅಬ್ಬರಿಸುತ್ತಿದ್ದು ನವಲಗುಂದ ತಾಲೂಕಿನ ಶಾನವಾಡ ಗ್ರಾಮದಲ್ಲಿ ದೊಡ್ಡ ಅವಾಂತರವೇ ಸೃಷ್ಟಿಯಾಗಿದೆ. ಭಾರೀ ಮಳೆಯಿಂದಾಗಿ ಇಡೀ ಗ್ರಾಮವೇ ಜಲಾವೃತಗೊಂಡಿದ್ದು 10 ಮನೆಗಳಿಗೆ ಮಳೆಯ ನೀರು ನುಗ್ಗಿದೆ. ಇನ್ನು ವಿಜಯಪುರ ಜಿಲ್ಲೆಯಲ್ಲೂ ಮಳೆರಾಯ ಅಬ್ಬರಿಸಿ ಬೊಬ್ಬೆರಿತಾ ಇದ್ದಾನೆ. ಸತತ 1 ಗಂಟೆ ಸುರಿದ ಭಾರೀ ಮಳೆಯಿಂದಾಗಿ 10 ಮನೆಗಳಿಗೆ ನೀರು ನುಗ್ಗಿದ್ದು ಮಳೆಯ ನೀರು ಹೊರಹಾಕೋಕೆ ಜನರು ಪರದಾಟ ನಡೆಸಿದ್ರು. ಚಿತ್ರದುರ್ಗ ಜಿಲ್ಲೆಯಲ್ಲೂ ಧಾರಾಕಾರವಾಗಿ ಮಳೆಯಾಗ್ತಿದ್ದು ಚಳ್ಳಕೆರೆ ತಾಲೂಕಿನ ಗೋಪನಹಳ್ಳಿ ಗ್ರಾಮದಲ್ಲಿ ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗಿದೆ. ತೋಟ ಹಾಗೂ ಮೆಕ್ಕೆಜೋಳದ ಬೆಳೆಗೆ ನೀರು ನುಗ್ಗಿದ್ದು ಅವೈಜ್ಞಾನಿಕವಾಗಿ ಕೋಡಿ ನಿರ್ಮಾಣ ಮಾಡೋದ್ರಿಂದ ಈ ಪರಿಸ್ಥಿತಿ ಬಂದಿದೆ ಅಂತ ಅಲ್ಲಿನ ಸ್ಥಳೀಯರು, ರೈತರು ಕಿಡಿಕಾರ್ತಿದ್ದಾರೆ. ಒಟ್ನಲ್ಲಿ ಆಶ್ಲೇಷ ಮಳೆ ಅಬ್ಬರಿಸುವುದಕ್ಕೆ ಶುರುವಾಗಿದ್ದು ಕರುನಾಡ ಜನ ಕಂಗಾಲಾಗಿ ಹೋಗಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಸ್ವಕ್ಷೇತ್ರ ವರುಣಾದಲ್ಲಿ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆಯನ್ನು ಕೊಟ್ಟರು. ನಿಮ್ಮಿಂದಲೇ ನಾನು ಮುಖ್ಯಮಂತ್ರಿ ಆಗಿರುವಂಥದ್ದು, ನಿಮ್ಮ ಋಣ ತೀರಿಸ್ತಾ ಇದ್ದೀನಿ ಅಂತ ಹೇಳಿದರು. ಜೊತೆಗೆ ಮುಂದೆಯೂ ನನಗೆ ಶಕ್ತಿ ಕೊಡಿ ಅಂತ ವರುಣಾ ಜನರ ಮುಂದೆ ಕೇಳಿಕೊಂಡಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷದೊಳಗೆ ಹೊಸ ಚರ್ಚೆಯನ್ನು ಹುಟ್ಟುಹಾಕಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ತಮ್ಮ ಸ್ವಕ್ಷೇತ್ರ ವರುಣಾದಲ್ಲೇ 1,107 ಕೋಟಿ 72 ಲಕ್ಷ ಮೊತ್ತದ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡಿದ್ರು. ಸರ್ಕಾರದ ಯೋಜನೆಗಳ ಫಲಾನುಭವಿಗಳಿಗೆ ಸವಲತ್ತು ವಿತರಿಸಿದ್ರು. ಇದಕ್ಕೂ ಮುನ್ನ ಸುತ್ತೂರು ಮಠದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಮೈಸೂರಿನ ಮಾಧವರ ವೃತ್ತದಲ್ಲಿರುವ ಶ್ರೀ ಕೃಷ್ಣರಾಜೇಂದ್ರ ಸಹಕಾರ ಬ್ಯಾಂಕ್ನ ನವೀಕೃತ ಕಟ್ಟಡದ ಉದ್ಘಾಟನೆಯನ್ನ ನೆರವೇರಿಸಿದ್ರು. ಶ್ರೀಮತಿ ಇಂದಿರಾ ಗಾಂಧಿ ಕಾಂಗ್ರೆಸ್ ಭವನದ ಭೂಮಿ ಪೂಜೆ ನೆರವೇರಿಸಿದ್ರು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡ ಜೊತೆಗಿದ್ರು. ನಾನು ರಾಜಕೀಯವಾಗಿ ಬೆಳೆದಿದ್ದೆ ಚಾಮುಂಡೇಶ್ವರಿ ಮತ್ತು ವರುಣಾ ಕ್ಷೇತ್ರದ ಜನರಿಂದ ಅಂತ ಸಿಎಂ ಹೇಳಿದ್ರು. ಸಚಿವನಾಗಿ ಉಪಮುಖ್ಯಮಂತ್ರಿಯಾಗಿ 2 ಸಲ ಮುಖ್ಯಮಂತ್ರಿಯಾಗಿದ್ದು ನಿಮ್ಮಿಂದ, ನಿಮ್ಮ ಋಣ ತೀರಿಸ್ತೀನಿ ಅಂತ ಭಾವುಕವಾಗಿ ಭಾಷಣ ಮಾಡಿದ್ರು. ನಾನು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಗೆದ್ದಾಗ ಹಣಕಾಸಿನ ಮಂತ್ರಿಯಾಗಿದ್ದೆ, ಉಪಮುಖ್ಯಮಂತ್ರಿ ಆಗಿದ್ದೆ. ಮತ್ತೆ 2004ರಲ್ಲಿ ಉಪಮುಖ್ಯಮಂತ್ರಿ ಆದೆ. ಮುಖ್ಯಮಂತ್ರಿ ಆದದ್ದು ವರುಣಾ ಕ್ಷೇತ್ರದಿಂದ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು 2 ಬಾರಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರೆ
ವರ್ಣಾ ಕ್ಷೇತ್ರದ ಜನರ ಆಶೀರ್ವಾದದಿಂದ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಚಾಮುಂಡೇಶ್ವರಿ ಕ್ಷೇತ್ರದ ಜನತೆಗೆ ಮತ್ತು ವರ್ಣಾ ಕ್ಷೇತ್ರದ ಜನತೆಗೆ ಯಾವಾಗಲೂ ಕೂಡ ಚಿರಋಣಿಯಾಗಿರ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೀವು ಹೇಗೆ ಇಲ್ಲಿವರೆಗೆ ನನ್ನನ್ನು ರಾಜಕೀಯವಾಗಿ ಬೆಳೆಸಿದ್ದೀರಿ, ಅದೇ ರೀತಿಯಾಗಿ ಮುಂದೆನೂ ಕೂಡ ನನಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ, ನಾನು ಏನೇನು ಕಾರ್ಯಕ್ರಮಗಳನ್ನು ಮಾಡ್ತೀವಿ ಸ್ವಲ್ಪ ಒಂದು ಗುರುಗುಂಜಿಯಷ್ಟು ಹೆಚ್ಚಾಗೇ ನಾವು ವರ್ಣಾ ಕ್ಷೇತ್ರಕ್ಕೆ ಮಾಡ್ತೇನೆ. ಇನ್ನು ಇದೇ ವರುಣಾ ಸಮಾವೇಶದಲ್ಲಿ ರಾಹುಲ್ ಗಾಂಧಿ ಅವರು ಮಾಡುತ್ತಿರುವ ವೋಟ್ ಚೋರಿ ಆರೋಪ ನಿಜ. ಬಿಜೆಪಿ ಸ್ವಂತ ಬಲದಲ್ಲಿ ಅಧಿಕಾರಕ್ಕೆ ಬಂದಿಲ್ಲ, ಬರೋದು ಇಲ್ಲ ಅಂತ ಗುಡುಗಿದ್ರು. ಬಿಜೆಪಿಯವರು ಮತ ಕಳ್ಳತನ ಮಾಡಿ EVM ಅನ್ನು ದುರುಪಯೋಗ ಮಾಡಿಕೊಂಡು ಅಧಿಕಾರಕ್ಕೆ ಬಂದಿದ್ದಾರೆ ಅಂತಕ್ಕಂಥದ್ದು ನಮ್ಮ ಆರೋಪ. ಬಿಜೆಪಿಯವರು ಯಾವಾಗಲೂ ಕೂಡ ಜನರ ಆಶೀರ್ವಾದವನ್ನು ಪಡೆದು ಅಧಿಕಾರಕ್ಕೆ ಬಂದಿಲ್ಲ. ತವರು ಜಿಲ್ಲೆಯ ಋಣ ತೀರಿಸ್ತೇನೆ, ಮುಂದೇನು ಶಕ್ತಿ ತುಂಬಿ ಅಂತ ಸಿಎಂ ಸಿದ್ದರಾಮಯ್ಯ ವರುಣಾ ಜನರಿಗೆ ಹೇಳಿದ್ರು. ಇದು ನಾಯಕತ್ವ ಬದಲಾವಣೆಯ ಕನಸು ಕಾಣ್ತಿರೋ ಕಾಂಗ್ರೆಸ್ ಪಕ್ಷದಲ್ಲದೆ ಚರ್ಚೆ ಹುಟ್ಟು ಹಾಕಿದೆ. ಕ್ಯಾಮ್ರಾಮನ್ ರಾಹುಲ್ ಜೊತೆ ಆನಂದ್, ನ್ಯೂಸ್ 18 ಮೈಸೂರು.